ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಶ್ರೀಮತಿ ವೀಣಾ GS, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಬೆಂಗಳೂರು. ಇಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಫೈನಲ್ BA ಆಪ್ಷನಲ್ ಪೇಪರ್ ಆಗಿರುವಂತಹ ಕರ್ನಾಟಕ ಆರ್ಥಿಕತೆಯ 4ನೇ ಚಾಪ್ಟರ್ ಕೈಗಾರಿಕೆ ಮತ್ತು ತೃತೀಯ ವಲಯದಲ್ಲಿನ ಒಂದು ವಿಷಯವಾಗಿರುವಂತಹ ಕರ್ನಾಟಕದಲ್ಲಿ ಕೈಗಾರಿಕಾ ಹಣಕಾಸಿನ ಮೂಲಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. Hello dear students, I am Srimati Veena GS, Assistant Professor of Economics, working at Government First Grade College, Vijayanagar, Bengaluru. Today in my video, I'll be explaining to you about one topic of your optional paper Karnataka Economy from the 4th chapter, Industry and Tertiary Sector. Today's topic for my video is Sources of Industrial Finance in Karnataka. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೈಗಾರಿಕೆ ಒಂದು ಪ್ರಮುಖವಾದ ಆರ್ಥಿಕ ಚಟುವಟಿಕೆಯಾಗಿದ್ದು ಆರ್ಥಿಕತೆಯ ದ್ವಿತೀಯ ವಲಯದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಕೈಗಾರಿಕಾ ಅಭಿವೃದ್ಧಿ ಆಗದ ಹೊರತು ಆರ್ಥಿಕ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಕೈಗಾರೀಕರಣ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಮುಖ್ಯವಾಗಿ ಬೇಕಾಗಿರೋದು ಬಂಡವಾಳ ಅಥವಾ ಹೂಡಿಕೆ ಅಥವಾ ಹಣಕಾಸು. ಈ ಹಣಕಾಸು ಅನ್ನೋದು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಮತ್ತು ಅನಿವಾರ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ. ಇದನ್ನು ಉದ್ಯಮದ ಜೀವರಕ್ತ ಅಥವಾ ಆರ್ಥಿಕ ಅಭಿವೃದ್ಧಿಯ ಇಂಜಿನ್ ಅಂತ ಕರೆಯಲಾಗುತ್ತೆ. ಮನುಷ್ಯನ ದೇಹಕ್ಕೆ ರಕ್ತ ಹೇಗೆ ಬಹಳ ಮುಖ್ಯವೋ, ಮನುಷ್ಯನ ಎಲ್ಲ ಅಂಗಾಂಗಕ್ಕೂ ಬೇಕಾಗಿರುವಂತಹ ಆಮ್ಲಜನಕವನ್ನು ಮತ್ತು ಶಕ್ತಿಯನ್ನು ರಕ್ತ ಹೇಗೆ ಪೂರೈಕೆ ಮಾಡುತ್ತದೋ ಹಾಗೆ ಆರ್ಥಿಕತೆಗೆ ಕೈಗಾರಿಕೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಕೈಗಾರಿಕೆಗೆ ಮುಖ್ಯವಾಗಿ ಬೇಕಾಗಿರೋದು ಹಣಕಾಸು. ಈ ಹಣಕಾಸನ್ನು ಕೈಗಾರಿಕೆಯ ಜೀವರಕ್ತ ಅಂತ ಕರೆಯಲಾಗುತ್ತೆ. ಹಾಗೆ ಬರೀ ಕೈಗಾರಿಕೆಗಷ್ಟೇ ಅಲ್ಲ, ಹಣಕಾಸು ಸಂಪೂರ್ಣ ಆರ್ಥಿಕ ಚಟುವಟಿಕೆಗಳಿಗೂ ಕೂಡ ಬಹಳ ಅವಶ್ಯಕ. ಹಾಗಾಗಿ ಹಣಕಾಸನ್ನು ಕೈಗಾರಿಕೆಯ ಜೀವರಕ್ತ ಅನ್ನೋದಷ್ಟೇ ಅಲ್ಲದೆ ಆರ್ಥಿಕ ಅಭಿವೃದ್ಧಿಯ ಇಂಜಿನ್ ಅಂತ ಸಹ ಕರೆಯಲಾಗುತ್ತೆ. ಕೈಗಾರಿಕೆಗಳಲ್ಲಿ ಅದರಲ್ಲೂ ಬೃಹತ್ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ದೊಡ್ಡ ಬಂಡವಾಳದ ಅಗತ್ಯ ಇರುತ್ತೆ. ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಬಂಡವಾಳ ಅಥವಾ ಹಣಕಾಸು ಲಭ್ಯ ಆಗದೇ ಇದ್ದರೆ ಕೈಗಾರಿಕಾ ಅಭಿವೃದ್ಧಿಗೆ ತುಂಬನೇ ಅಡಚಣೆ ಉಂಟಾಗುತ್ತೆ. Dear students, you all know that industries is placed in the secondary sector of the economy. Industry play a very important role in the economic development of the country. Without industrial development, we cannot think about achieving economic development. For industrial development or industrialization, capital or investment or finance is very, very essential. Finance plays a very important role for industrial development. It is called as the lifeblood of an industry or an engine of economic development. Dear students, as blood is very important for any animal or a human body, so blood is also finance is also important for any industry, as blood supplies the required oxygen and energy to different parts of the body. The role of blood in an economy is played by finance, especially in industrial development. And finance is not only required for industrial development, it is very much essential for economic development also. Hence, finance is also called as an engine for economic development. All industries, especially the large and medium scale industries, require huge capital. If this capital or finance is not supplied
in sufficient quantity or not available at a right time, then it is going to be a big hindrance to the industrial development. And if industrial development is affected, economic development of the country will also be affected. So thus, finance occupies a very important place in the industrial development and economic development of the country. ಸೊ ಇದುವರೆಗೂ ವಿದ್ಯಾರ್ಥಿಗಳೇ, ಹಣಕಾಸು ಕೈಗಾರಿಕಾ ಅಭಿವೃದ್ಧಿ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ತುಂಬ ಅವಶ್ಯಕತೆ ಇದೆ ಮತ್ತು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಈ ಕೈಗಾರಿಕಾ ಹಣಕಾಸಿನ ಪ್ರಕಾರಗಳನ್ನು ತಿಳ್ಕೊಳ್ಳೋಣ. ಕೈಗಾರಿಕೆಗಳು ಯಾವ ಯಾವ ರೀತಿಯ ಹಣಕಾಸನ್ನು ಬಯಸ್ತವೆ, ಯಾವ ಉದ್ದೇಶಕ್ಕೋಸ್ಕರ ಅವು ಅದರ ಅವಶ್ಯಕತೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಅಲ್ಪಾವಧಿ ಹಣಕಾಸು. ಈ ಹಣಕಾಸನ್ನು ಕೈಗಾರಿಕೆಗಳು 1.5 ವರ್ಷದ ಅವಧಿಗಿಂತ ಕಡಿಮೆ ಅವಧಿಗೆ ಪಡ್ಕೊಳ್ತವೆ. ಇದರ ಉದ್ದೇಶ ಅಂದರೆ ಕಚ್ಚಾ ವಸ್ತುಗಳ ಖರೀದಿ, ವೇತನ ಪಾವತಿ, ವಿದ್ಯುತ್ ಬಿಲ್ ಪಾವತಿ, ಇಂಧನ ಖರೀದಿ ಮುಂತಾದ ದೈನಂದಿನ ಅಥವಾ ವ್ಯತ್ಯಯ ಬಂಡವಾಳ ವೆಚ್ಚಗಳನ್ನು ಪೂರೈಸುವ ಸಲುವಾಗಿ ಈ ಅಲ್ಪಾವಧಿ ಹಣಕಾಸಿನ ಅವಶ್ಯಕತೆ ಕೈಗಾರಿಕೆಗಳಿಗೆ ಇರುತ್ತೆ. ಎರಡನೇದು ಮಧ್ಯಮ ಅವಧಿ ಹಣಕಾಸು. ಈ ಮಧ್ಯಮ ಅವಧಿಯ ಹಣಕಾಸನ್ನು ಕೈಗಾರಿಕೆಗಳು ಯಂತ್ರೋಪಕರಣಗಳನ್ನು ನಿರ್ವಹಣೆ ಮಾಡೋದಕ್ಕೆ, ದುರಸ್ತಿ ಮಾಡೋದಕ್ಕೆ, ಸಣ್ಣ ಪುಟ್ಟ ಉಪಕರಣಗಳನ್ನು ಕೊಂಡುಕೊಳ್ಳೋದಕ್ಕೆ ಅಥವಾ ಆಧುನೀಕರಣ ನಡೆಸೋದಕ್ಕೆ ಇವುಗಳನ್ನು 1.5 ವರ್ಷದಿಂದ ಹೆಚ್ಚು ಮತ್ತು 5 ವರ್ಷಗಳಿಗಿನ್ನ ಕಡಿಮೆ ಅವಧಿಗೆ ಇದನ್ನು ಪಡ್ಕೊಳ್ಳುತ್ತವೆ. ಇನ್ನು ಮೂರನೇ ರೀತಿಯ ಕೈಗಾರಿಕಾ ಹಣಕಾಸು ಅಂದರೆ ದೀರ್ಘಕಾಲೀನ ಹಣಕಾಸು. ಈ ದೀರ್ಘಕಾಲ ಅಂದರೆ ಬಹಳಷ್ಟು ದೀರ್ಘಕಾಲದ ಹಣಕಾಸಾಗಿರುತ್ತೆ. ಇದನ್ನು ಸ್ಥಿರ ಬಂಡವಾಳ ವೆಚ್ಚಗಳಾದ ಭೂಮಿಯ ಖರೀದಿ ಇರ್ಬೋದು, ಒಂದು ಕೈಗಾರಿಕಾ ಕಟ್ಟಡದ ನಿರ್ಮಾಣ, ಬೃಹತ್ ಯಂತ್ರೋಪಕರಣಗಳ ಖರೀದಿ, ವಾಹನಗಳ ಖರೀದಿ, ಈ ಮುಂತಾದ ಸ್ಥಿರ ಬಂಡವಾಳ ವೆಚ್ಚಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಈ ದೀರ್ಘಕಾಲೀನ ಹಣಕಾಸನ್ನು ಕೈಗಾರಿಕೆಗಳು 5 ವರ್ಷಗಳಿಗಿಂತ ಹೆಚ್ಚಿನ ಅವಧಿಗೆ ಇದರ ಅಗತ್ಯ ಇರುತ್ತೆ. ಕನಿಷ್ಠ 5 ವರ್ಷಗಳಿನ ಹೆಚ್ಚಿನ ಅವಧಿ, ಆದರೆ ಗರಿಷ್ಠಕ್ಕೆ ಯಾವುದೇ ಮಿತಿ ಇಲ್ಲ. ಈ ದೀರ್ಘಕಾಲೀನ ಹಣಕಾಸನ್ನು 10 ವರ್ಷ, 15 ವರ್ಷ, 20 ವರ್ಷ ಹೀಗೆ ಬಹಳಷ್ಟು ದೀರ್ಘಕಾಲದ ಅವಧಿಗೆ ಕೈಗಾರಿಕೆಗಳು ಪಡ್ಕೊಳ್ಳುತ್ತವೆ. Dear students, now let us understand the different types of industrial finance. Industrial finance, based on the period of their demand, is categorized into 3 types. The first one is called as short-term finance, which is required for a period of less than 1.5 years in order to meet the working or variable capital expenses of industries such as purchase of raw materials, payment of wages, payment of electricity bill, purchase of fuel, etc. The second one is called as the medium term finance, which is required for a period more than 1.5 years but up to a maximum of 5 years for the maintenance and repair of machineries, purchase of implements, small equipments, modernization of industry in a small way, etc. And the third type of industrial finance is called as the long-term finance, which is required for a period more than 5 years in order to meet the fixed capital expenses of the industries, such as purchase of land for industrial activities, construction of buildings, purchase of machineries, purchase of vehicles, etc. So this long-term finance is required for a minimum period more than 5 years, and there is no limit for the maximum period. It can go up to 10 years, 15 years, 20 years, etc. ಈಗ ನಾವು ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಕೈಗಾರಿಕಾ ಹಣಕಾಸಿನ ಮೂಲಗಳು ಯಾವ್ಯಾವಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ನಾವು ಕೈಗಾರಿಕಾ ಹಣಕಾಸಿನ ಮೂಲವನ್ನು ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಪ್ರತ್ಯೇಕವಾಗಿ ಮತ್ತು ಬೃಹತ್ ಪ್ರಮಾಣದ ಕೈಗಾರಿಕೆಗಳಿಗೆ ಪ್ರತ್ಯೇಕವಾಗಿ ತಿಳ್ಕೊತೀವಿ.
ಯಾಕೆ ಅಂದರೆ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಇರುವಂತಹ ಅವಶ್ಯಕತೆಗಳೇ ಹಣಕಾಸಿನ ಅವಶ್ಯಕತೆಗಳ ರೀತಿಗಳೇ ಬೇರೆ ಆಗಿರುತ್ತೆ. ಬೃಹತ್ ಪ್ರಮಾಣದ ಕೈಗಾರಿಕೆಗಳಿಗೆ ತುಂಬ ದೀರ್ಘಾವಧಿ ಮತ್ತು ದೊಡ್ಡ ಪ್ರಮಾಣದ ಹಣಕಾಸಿನ ಅವಶ್ಯಕತೆ ಇರೋದರಿಂದ ಇವೆರಡರ ಮೂಲಗಳನ್ನು ಪ್ರತ್ಯೇಕವಾಗಿ ತಿಳ್ಕೊಳ್ಳೋಣ. ಈಗ ಮೊದಲಿಗೆ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಹಣಕಾಸಿನ ಮೂಲಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಾಣಿಜ್ಯ ಬ್ಯಾಂಕುಗಳು. ನಮ್ಮ ದೇಶದಲ್ಲಿ 1969 ಮತ್ತು 1980ನೇ ಇಸವಿಯಲ್ಲಿ 2 ಹಂತಗಳಲ್ಲಿ ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ ಆದ ನಂತರ ವಾಣಿಜ್ಯ ಬ್ಯಾಂಕುಗಳು ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಹಣಕಾಸಿನ ನೆರವನ್ನು ನೀಡೋದಕ್ಕೆ ಪ್ರಾರಂಭಿಸಿವೆ. ಅಂದಿನಿಂದ ನಾನಾ ರೀತಿಯ ಯೋಜನೆಗಳ ಮೂಲಕ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಹಣಕಾಸಿನ ಪೂರೈಕೆಯನ್ನು ಮಾಡ್ತಾ ಬಂದಿದೆ. Dear students, now let us understand about the various sources of industrial finance to small and medium scale industries. We are going to study the sources of industrial finance separately for small and medium scale industries and for large scale industries. Since the requirement for small and medium scale industries is different from that of large scale industries, we are going to study it separately. The first source of industrial finance to small and medium scale industries in the state of Karnataka are the commercial banks. After the nationalization of commercial banks in 1969 and 1918, commercial banks are providing financial assistance to the small scale industries under the different schemes. ಎರಡನೇ ಮೂಲ ಅಂದರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ SBI ಬ್ಯಾಂಕು ಸಹಕಾರಿ ಸಂಸ್ಥೆಗಳು ಮತ್ತು ರಾಜ್ಯ ಹಣಕಾಸು ನಿಗಮಗಳ ಕಾರ್ಯಚಟುವಟಿಕೆಗಳನ್ನು ಸಂಯೋಜಿಸುವ ಮೂಲಕ ಸಣ್ಣ ಕೈಗಾರಿಕೆಗಳಿಗೆ ಸಾಕಷ್ಟು ಹಣಕಾಸನ್ನು ಒದಗಿಸುವಂತಹ ಜವಾಬ್ದಾರಿಯ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ. The State Bank of India is trying to coordinate the activities of cooperative credit societies and state financial corporations and thereby trying to see that the small scale industries get sufficient loans at a proper time and in proper quantity. ಮೂರನೇ ಮೂಲ ಅಂದರೆ ಕೈಗಾರಿಕಾ ಸಹಕಾರ ಸಂಘಗಳು. ಇತ್ತೀಚಿನ ವರ್ಷಗಳಲ್ಲಿ ಕೈಗಾರಿಕಾ ಸಹಕಾರ ಸಂಘಗಳು ಸಣ್ಣ ಕೈಗಾರಿಕೆಗಳ ಹಣಕಾಸಿನ ಪ್ರಮುಖವಾದ ಮೂಲಗಳನ್ನಿಸ್ಕೊಂಡಿವೆ. ಇವು ಹಣಕಾಸಿನ ನೆರವನ್ನು ನೀಡೋದಲ್ಲದೇನೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳು, ಉಪಕರಣಗಳು ಇವುಗಳನ್ನು ಒದಗಿಸಿಕೊಡುವುದು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ವಸ್ತುಗಳನ್ನು ಮಾರಾಟ ಮಾಡಿಸುವಂತಹ ಹೊಣೆಯನ್ನು ಕೂಡ ಈ ಸಂಘಗಳು ಹೊತ್ತುಕೊಂಡಿವೆ. ಈ ಕೈಗಾರಿಕಾ ಹಣಕಾಸಿನ ಸಂಘಗಳು ರಾಜ್ಯ ಸಹಕಾರಿ ಬ್ಯಾಂಕು ಮತ್ತು ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳಿಂದ ಹಣವನ್ನು ಪಡ್ಕೊಂಡು ಆ ಹಣವನ್ನು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಹಣಕಾಸಿನ ನೆರವನ್ನು ನೀಡ್ತಾ ಇದ್ದಾವೆ. The next source of industrial finance to small scale industries are the industrial cooperative societies. In recent years, these societies are playing a very important role in providing finance to small scale industries. They not only provide financial assistance, but they also try to provide the required raw materials and implements by the small scale industries, and they also help these industries to market their products at a profitable price. These cooperative societies borrow money from state cooperative banks and district cooperative banks and lend this money to the small scale and cottage industries, especially in the rural areas. ಮತ್ತೊಂದು ಮೂಲ ಹಣಕಾಸಿನ ಮೂಲ ಅಂದರೆ ಸಾಲ ಖಾತ್ರಿ ಯೋಜನೆ. ಈ ಯೋಜನೆಯನ್ನು 1960ರಲ್ಲಿ ಕೈಗಾರಿಕೆಗಳ ಹಣಕಾಸಿಗೆ ಭರವಸೆ ನೀಡೋದಕ್ಕೋಸ್ಕರ ಪ್ರಾರಂಭ ಮಾಡಲಾಗಿದೆ. ಈ ಸಣ್ಣ ಕೈಗಾರಿಕೆಗಳಿಗೆ ಸಾಲ ನೀಡುವಂತಹ ಬ್ಯಾಂಕುಗಳು ಮತ್ತು ಹಣಕಾಸಿನ ಸಂಸ್ಥೆಗಳಿಗೆ ಒದಗಬಹುದಾದ ನಷ್ಟದ ವಿರುದ್ಧವಾಗಿ ರಕ್ಷಣೆ ಒದಗಿಸೋದು ಈ ಯೋಜನೆಯ ಉದ್ದೇಶವಾಗಿದೆ.
ಈ ಒಂದು ಯೋಜನೆಯ ನಿರ್ವಹಣೆಯನ್ನು ನಮ್ಮ ಕೇಂದ್ರ ಬ್ಯಾಂಕ್ ಆಗಿರುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೇರವಾಗಿ ನಿರ್ವಹಿಸ್ತಾ ಇದೆ. ಮತ್ತೊಂದು ಅನದರ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ದಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ವಿಚ್ ವಾಸ್ ಸ್ಟಾರ್ಟೆಡ್ ಇನ್ 1960 in order to provide guarantee to the financial assistance provided to small scale industries. The banks and the financial institutions may have the fear of incurring losses for the loans borrowed to for the loans lent to the small scale industries. In order to provide protection to such institutions, this scheme was started. The management of this scheme is directly done by Reserve Bank of India. ಮತ್ತೊಂದು ಸಣ್ಣ ಕೈಗಾರಿಕೆಗಳ ಹಣಕಾಸಿನ ಮೂಲ ಅಂತಂದರೆ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ. 1955ರಲ್ಲಿ ಸ್ಥಾಪನೆಯಾದಂತಹ ಈ ಒಂದು ನಿಗಮ ಹಣಕಾಸಿನ ನೆರವಿನ ಜೊತೆಗೆ ತಾಂತ್ರಿಕ ನೆರವನ್ನು ಸಹ ಸಣ್ಣ ಕೈಗಾರಿಕೆಗಳಿಗೆ ಒದಗಿಸ್ತಾ ಇದೆ. ಆಮೇಲೆ ಬೇರೆ ಯಾವುದೇ ಬ್ಯಾಂಕ್ಗಳಿಂದ ಅಥವಾ ಸಂಸ್ಥೆಗಳಿಂದ ಸಣ್ಣ ಕೈಗಾರಿಕೆಗಳು ಸಾಲವನ್ನು ಪಡೆದಿದ್ದರೆ ಅದಕ್ಕೆ ಖಾತ್ರಿಯನ್ನು ಸಹ ಒದಗಿಸುತ್ತೆ. ಹಾಗೂ ಈ ಸಣ್ಣ ಉದ್ಯಮಗಳ ಸರಕುಗಳಿಗೆ ಸರ್ಕಾರದ ಕಡೆಯಿಂದ ಬೇಡಿಕೆ ಆದೇಶಗಳನ್ನು ಸಹ ಪಡೆದುಕೊಳ್ಳೋದಕ್ಕೆ ಈ ಒಂದು ನಿಗಮ ಸಹಾಯವನ್ನು ಮಾಡ್ತಾ ಇದೆ. The next source of finance to small scale industries are the National Small Industries Corporation, which was set up in 1955. This corporation not only provides financial assistance but also provides all types of technical assistance to small scale industries. They also provide guarantee to the loans borrowed by small scale industries from other banks or other institutions, and it also helps the small scale industries to get demand orders for their products from the government. ಮತ್ತೊಂದು ಮೂಲ ಅಂದರೆ ದೇಶೀಯ ಬ್ಯಾಂಕರರು ಮತ್ತು ಹಣದ ಲೇವಾದೇವಿಗಾರರು. ಬಹಳ ವರ್ಷಗಳವರೆಗೂ ಇದು ಒಂದು ಸಣ್ಣ ಕೈಗಾರಿಕಾ ಹಣಕಾಸಿನ ಪ್ರಮುಖವಾದ ಮೂಲ ಅನ್ನಿಸ್ಕೊಂಡಿತ್ತು. ಹಣದ ಲೇವಾದೇವಿಗಾರರು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಪ್ರಾಬಲ್ಯತೆ ಹೊಂದಿದ್ರೆ ದೇಶೀಯ ಬ್ಯಾಂಕರರು ನಗರ ಪ್ರದೇಶಗಳಲ್ಲಿ ಹೆಚ್ಚು ಪ್ರಬಲರಾಗಿದ್ದಾರೆ. ಇವರು ಹೆಚ್ಚಿನ ಬಡ್ಡಿಗಳನ್ನು ವಿಧಿಸುವ ಮೂಲಕ ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚಿನ ಶೋಷಣೆ ಮಾಡಿದ್ರೂ ಸಹ ಅವರು ಸಕಾಲದಲ್ಲಿ ಸಾಲವನ್ನು ನೀಡೋದ್ರಿಂದ ಸಣ್ಣ ಕೈಗಾರಿಕೆಗಳು ಇವರ ಕಡೆಗೆ ಹೆಚ್ಚು ಆಕರ್ಷಕರಾಗ್ತಾ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಬ್ಯಾಂಕುಗಳು ಮತ್ತು ಹಲವಾರು ಹಣಕಾಸಿನ ನಿಗಮಗಳು ಸ್ಥಾಪನೆಗೊಂಡು ಎಲ್ಲ ವಲಯಗಳ ಅಥವಾ ಎಲ್ಲ ಪ್ರದೇಶಗಳ ಸಣ್ಣ ಕೈಗಾರಿಕೆಗಳಿಗೆ ಸಾಲದ ಸೌಲಭ್ಯವನ್ನು ಬಹಳ ತ್ವರಿತವಾಗಿ ನೀಡ್ತಾ ಇರೋದ್ರಿಂದ ಈಗ ಇತ್ತೀಚಿನ ದಿನಗಳಲ್ಲಿ ಈ ದೇಶೀಯ ಬ್ಯಾಂಕರರು ಮತ್ತು ಹಣದ ಲೇವಾದೇವಿಗಾರರ ಪ್ರಾಬಲ್ಯತೆ ಮತ್ತು ಪ್ರಾಮುಖ್ಯತೆ ಕಡಿಮೆಯಾಗಿದೆ. Another important source of industrial finance to small scale industries are the indigenous bankers and money lenders, and they were playing a very dominant role from many years. Money lenders were dominant in rural areas and indigenous bankers in urban areas. Though these people charge a very high rate of interest and try to exploit the small scale industrialists, they were getting attracted towards these lenders as they used to give them timely financial assistance. But in recent years, after the development of commercial banks and many other financial corporations where loans are given on time and on a rapid basis, the dominance and importance of indigenous bankers and money lenders has been declined. ಮತ್ತೊಂದು ಮೂಲ ಅಂದರೆ ಕರ್ನಾಟಕ ರಾಜ್ಯ ಹಣಕಾಸು ನಿಗಮ. ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಹಣಕಾಸಿನ ನೆರವನ್ನು ಒದಗಿಸುವುದಕ್ಕೆ ಅಂತಲೇ ಎಲ್ಲ ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಒಂದು ಪ್ರತ್ಯೇಕವಾದ ನಿಗಮಗಳನ್ನು ಸ್ಥಾಪಿಸಿಕೊಂಡಿವೆ.
ನಮ್ಮ ಕರ್ನಾಟಕದಲ್ಲಿ ಇರುವಂತಹ ನಿಗಮಕ್ಕೆ ಕರ್ನಾಟಕ ರಾಜ್ಯ ಹಣಕಾಸು ನಿಗಮ ಅಂತ ಕರೆಯಲಾಗುತ್ತೆ. ಇದನ್ನು 1951ರಲ್ಲಿ ಸ್ಥಾಪಿಸಲಾಯಿತು. ಈ ನಿಗಮವು ರಾಜ್ಯ ಬಾಂಡುಗಳು ಮತ್ತು ಸಾಲಪತ್ರಗಳ ಮಾರಾಟದ ಮೂಲಕ ತನ್ನ ಸಂಪನ್ಮೂಲಗಳನ್ನು ಪಡೆದುಕೊಂಡು ಮತ್ತು ಹೆಚ್ಚಿಸಿಕೊಳ್ಳಬಹುದು. ಈ ನಿಗಮದ ಮುಖ್ಯ ಕಾರ್ಯಗಳೆಂದರೆ ಕೈಗಾರಿಕಾ ಘಟಕಗಳು ಸಾರ್ವಜನಿಕ ಮಾರುಕಟ್ಟೆಯಲ್ಲಿ ತೆಗೆದುಕೊಂಡಿರುವಂತಹ 20 ವರ್ಷಗಳಿಗಿಂತ ಕಡಿಮೆ ಮರುಪಾವತಿ ಹೊಂದಿರುವಂತಹ ಸಾಲಗಳಿಗೆ ಜಾಮೀನನ್ನು ನೀಡುವುದು, ಕೈಗಾರಿಕಾ ಘಟಕಗಳು ಹೊರಡಿಸುವಂತಹ ಷೇರು, ಸ್ಟಾಕುಗಳು, ಬಾಂಡುಗಳು ಮತ್ತು ಸಾಲಪತ್ರಗಳಿಗೆ ಭರವಸೆಯನ್ನು ನೀಡುವಂಥದ್ದು. ಆಮೇಲೆ 30 ವರ್ಷಗಳಿಗೂ ಮೀರಿದ ಸಾಲವನ್ನು ಈ ಕೈಗಾರಿಕೆಗಳಿಗೆ ನೀಡುವುದು ಮತ್ತು ಕೈಗಾರಿಕೆಗಳ ಸಾಲಪತ್ರವನ್ನು ಖರೀದಿಸುವ ಈ ಎಲ್ಲ ಕಾರ್ಯಾಚರಣೆಗಳ ಮೂಲಕ ಈ ಒಂದು ನಿಗಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಹಣಕಾಸಿನ ನೆರವನ್ನು ನೀಡ್ತಾ ಬಂದಿದೆ. The next source of finance is this Karnataka State Finance Corporation. For the purpose of lending loans to small scale and medium scale industries, every state in India has set up its own state finance corporation, and in Karnataka, the Karnataka State Finance Corporation was set up in 1951. The important function of this corporation is to provide security to the loans borrowed by small scale industries from other institutions for a period less than 20 years. And it also provides guarantee to the shares, stocks, bonds and debentures issued by small and medium scale industries. And the corporation lends a loan for a period of 30 years to small and medium scale industries. And it also purchases or buys the debentures issued by industries. And the corporation lends loans to small scale industries in backward areas at a concessional interest rate. ಮತ್ತೊಂದು ಹಣಕಾಸಿನ ಮೂಲ ಅಂತಂದರೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ. ಈ ನಿಗಮವನ್ನು 1955ರಲ್ಲಿ ಸ್ಥಾಪಿಸಲಾಯಿತು. ಈ ಒಂದು ನಿಗಮ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಹಣಕಾಸಿನ ನೆರವಿನ ಜೊತೆಗೆ ತಾಂತ್ರಿಕ ನೆರವನ್ನು ಕೂಡ ನೀಡ್ತಾ ಇದೆ. ಆಮೇಲೆ ಸರ್ಕಾರದ ಆದೇಶದೊಡನೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸರಕುಗಳಿಗೆ ಬೇಡಿಕೆ ದೊರಕುವಂತೆ ಪ್ರಯತ್ನವನ್ನು ಮಾಡುತ್ತೆ. ಹಾಗೆ ಯಂತ್ರೋಪಕರಣಗಳನ್ನು ಖರೀದಿಸಿಕೊಡುವಂತಹ ಸಹಾಯವನ್ನು ಸಹ ಈ ನಿಗಮ ಮಾಡ್ತಾ ಇದೆ. ಆಮೇಲೆ ಮತ್ತೊಂದು ಮುಖ್ಯವಾದ ಕಾರ್ಯ ಅಂದರೆ ಸಣ್ಣ ಕೈಗಾರಿಕೆ ಮತ್ತು ಬೃಹತ್ ಕೈಗಾರಿಕೆಗಳ ನಡುವೆ ಸಮನ್ವಯವನ್ನು ಏರ್ಪಡಿಸೋದು. ಅಂದರೆ ಬೃಹತ್ ಕೈಗಾರಿಕೆಗಳಿಂದ ಬೇಕಾಗಿರುವಂತಹ ಬಿಡಿಭಾಗಗಳು ಮತ್ತು ಸಣ್ಣ ಪುಟ್ಟ ಯಂತ್ರೋಪಕರಣಗಳನ್ನು ಸಣ್ಣ ಕೈಗಾರಿಕೆಗಳಿಂದ ತಯಾರಿಸಿ ಕೊಡುವ ಹಾಗೆ ಇಬ್ಬರ ನಡುವೆ ಸಮನ್ವಯವನ್ನು ಸಾಧಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಹಾಗೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಸಾಲವನ್ನು ಒದಗಿಸುವ ಇತರ ಹಣಕಾಸಿನ ಸಂಸ್ಥೆ ಮತ್ತು ಉದ್ದರಿ ಸಂಸ್ಥೆಗಳಿಗೆ ಜಾಮೀನು ನೀಡುವುದು ಮತ್ತು ಭರವಸೆದಾರನಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇನ್ನು ಸಣ್ಣ ಕೈಗಾರಿಕೆಗಳ ಸರಕುಗಳ ಮಾರಾಟ ವೃದ್ಧಿಗೂ ಕೂಡ ಈ ನಿಗಮ ಸಾಕಷ್ಟು ಸಹಾಯವನ್ನು ಒದಗಿಸ್ತಾ ಇದೆ. Another important source of finance to small scale industry is the Karnataka State Small Industries Development Corporation, set up in the year 1955. It not only provides financial assistance but also provides all type of technical assistance to small scale industries and helps the small scale industries in purchase of required machineries, and it also lends the machineries to small scale industries on rental basis, and it coordinates between large scale and small scale industries, that is
all the spare parts and small parts and small implements required by large scale industries are seen to that is produced by small scale industries and is supplied to large scale industries. And it also provides guarantee and security to the loans borrowed by small scale industries from various other sources. It also helps the small scale industries to market their products at profitable prices. ಕೊನೆಯದಾಗಿ ಸಣ್ಣ ಉದ್ಯಮಗಳ ಹಣಕಾಸಿನ ಮೂಲ ಅಂದರೆ ಭಾರತದ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಗಿದೆ. ಇದು ಭಾರತದ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕಿನ ಒಂದು ಅಂಗಸಂಸ್ಥೆಯಾಗಿದ್ದು 1990ರಲ್ಲಿ ಇದರ ಸ್ಥಾಪನೆಯಾಯಿತು. ಈ ಬ್ಯಾಂಕು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಧಿ ಮತ್ತು ರಾಷ್ಟ್ರೀಯ ಸಮ ಪ್ರಮಾಣದ ನಿಧಿಯನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಣ್ಣ ಪ್ರಮಾಣ ಕೈಗಾರಿಕೆಗಳ ಪೋಷಣೆ, ಅಭಿವೃದ್ಧಿ, ಅವುಗಳಿಗೆ ಹಣಕಾಸಿನ ಪೂರೈಕೆ ಮುಂತಾದ ಅಭಿವೃದ್ಧಿ ಕಾರ್ಯಗಳಲ್ಲಿ ನಿರತವಾಗಿದೆ. ಇದು ನೇರವಾಗಿ ಸಣ್ಣ ಕೈಗಾರಿಕೆಗಳಿಗೆ ಮುಂಗಡಗಳನ್ನು ಮತ್ತು ಸಾಲಗಳನ್ನು ಒದಗಿಸುತ್ತೆ ಮತ್ತು ಪುನರ್ಧನ ಸೌಲಭ್ಯವನ್ನು ಒದಗಿಸುತ್ತದೆ. ಪುನರ್ಧನ ಸೌಲಭ್ಯ ಅಂದರೆ ಸಣ್ಣ ಕೈಗಾರಿಕೆಗಳಿಗೆ ಹಣಕಾಸನ್ನು ನೀಡುವ ಇತರೆ ಸಂಸ್ಥೆಗಳಿಗೆ ಹಣಕಾಸನ್ನು ನೀಡುವಂತಹ ಸೌಲಭ್ಯವನ್ನು ಕೂಡ ಈ ಬ್ಯಾಂಕು ಹೊಂದಿದೆ. ಅದರ ಜೊತೆಗೆ ಮಹಿಳಾ ವಿಕಾಸ ನಿಧಿಯ ಆಶ್ರಯದಲ್ಲಿ ಮೃದು ಸಾಲದ ನೆರವನ್ನು ಸಹ ಸಣ್ಣ ಕೈಗಾರಿಕೆಗಳಿಗೆ ನೀಡುವಂತಹ ಅನೇಕ ಕಾರ್ಯಗಳನ್ನು ಈ ಬ್ಯಾಂಕು ನಿರ್ವಹಿಸ್ತಾ ಇದೆ. ಇದು ನಡೆಸ್ತಾ ಇರುವಂತಹ ವಿಸ್ತಾರವಾದ ಚಟುವಟಿಕೆಗಳಿಂದಾಗಿ ಇದನ್ನು ಸಣ್ಣ ಕೈಗಾರಿಕೆಗಳ ಹಣಕಾಸಿನ ನಿಗಮದ ಮುಂದಾಳತ್ವ ಬ್ಯಾಂಕು ಅಂತ ಪರಿಗಣಿಸಲಾಗಿದೆ. The last source of finance to small and medium scale industries is the Small Industries Development Bank of India, called as SIDBI. It was set up as the subsidiary bank of Industrial Development Bank of India in 1919. Through its Small Industries Development Fund and National Equity Fund, this bank tries to provide all types of financial assistance and aims at development of small scale industries in not only in Karnataka but in all states of India. It provides advances and loans to small scale industries, and it also provides soft loan facility at lower rate of interest, and it also provides refinancing facility. Refinancing facility means providing finance to the financial institutions which lend loans to the small scale industries. Because of its vast development programs towards small scale industries, the SIDBI is called as the apex financial institutions for small scale and medium scale industries. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಹಣಕಾಸಿನ ಪ್ರಮುಖ ಮೂಲಗಳ ಬಗ್ಗೆ ತಿಳ್ಕೊಂಡ್ರಿ. ಈಗ ನಾವು ದೊಡ್ಡ ಪ್ರಮಾಣದ ಕೈಗಾರಿಕೆ ಅಂದರೆ ಬೃಹತ್ ಕೈಗಾರಿಕೆಗಳ ಹಣಕಾಸಿನ ಮುಖ್ಯವಾದ ಮೂಲಗಳ ಬಗ್ಗೆ ತಿಳ್ಕೊಳ್ಳೋಣ. So students, till now we understood about the various sources of industrial finance to small and medium scale industries. Now let us study or know about the sources of industrial finance to large scale industries. ಇದರಲ್ಲಿ ಮೊದಲನೇ ಮೂಲ ಅಂದರೆ ವಾಣಿಜ್ಯ ಬ್ಯಾಂಕುಗಳು. ಇವು ಪ್ರಮುಖವಾದ ಮೂಲವಾಗಿದ್ದು ನಗದು ಉದ್ಯೋಗ, ಮೀರೆಳೆತ, ಹುಂಡಿಗಳನ್ನು ಮುರಿಯುವಿಕೆ, ದೀರ್ಘಾವಧಿ ಸಾಲ ಮೊದಲಾದ ರೂಪಗಳಲ್ಲಿ ದೊಡ್ಡ ಕೈಗಾರಿಕೆಗಳಿಗೆ ಬೇಕಾಗಿರುವ ಹಣಕಾಸನ್ನು ಪೂರೈಕೆ ಮಾಡುವಂತಹ ಪ್ರಮುಖ ಮೂಲ ಅಂತ ಅನ್ನಿಸ್ಕೊಂಡಿದೆ. ನಮ್ಮ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಬೃಹತ್ ಕೈಗಾರಿಕೆಗಳಿಗೆ ಪೂರೈಕೆ ಆಗ್ತಾ ಇರುವಂತಹ ಒಟ್ಟು ಸಾಲಗಳಲ್ಲಿ ಸುಮಾರು 50% ವಾಣಿಜ್ಯ ಬ್ಯಾಂಕ್ಗಳಿಂದ ಪೂರೈಕೆ ಆಗ್ತಾ ಇರೋದು ವಿಶೇಷತೆ.
The first source of industrial finance to large-scale industries are the commercial banks. They provide financial assistance to large-scale industries through cash credit, overdraft, discounting, bills of exchange, long-term loans, etc. Among the total loans lent to large-scale industries, 50% of it is from commercial banks. ಮತ್ತೊಂದು ಮೂಲ ಅಂದರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ SBI ಕೂಡ ಎಲ್ಲ ರೀತಿಯ ಬೃಹತ್ ಕೈಗಾರಿಕೆಗಳಿಗೆ ಬೇಕಾಗಿರುವ ದೊಡ್ಡ ಪ್ರಮಾಣ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಒದಗಿಸುತ್ತೆ. ನಿರ್ದಿಷ್ಟ ಯೋಜನೆಗಳಿಗೆ ಬೃಹತ್ ಮೊತ್ತದ ಸಾಲಗಳನ್ನು ಕೂಡ ನೀಡ್ತಾ ಇದೆ. State Bank of India is another major source of finance to large-scale industries. It provides all types of loans such as short-term, medium-term and long-term loans to large-scale industries, and it also provides very huge amount of loans to specific projects. ಮತ್ತೊಂದು ಮೂಲ ಅಂದರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು. ಇವು ಪಾರಸ್ಪರಿಕ ನಿಧಿಗಳು, ಹೂಡಿಕೆಯ ನಿಧಿಗಳು, ವಿಮಾ ಕಂಪನಿಗಳನ್ನು ಆಗಿರುತ್ತವೆ. ಈ ಸಾರ್ವಜನಿಕರಿಂದ ಠೇವಣಿಗಳ ರೂಪದಲ್ಲಿ ಇವು ಸಂಗ್ರಹಿಸಿರುವ ಹಣವನ್ನು ಕೈಗಾರಿಕೆಗಳ ಷೇರುಗಳಲ್ಲಿ ಮತ್ತು ಸಾಲಪತ್ರಗಳಲ್ಲಿ ತೊಡಗಿಸುವ ಮೂಲಕ ಕೈಗಾರಿಕೆಗಳಿಗೆ ಹಣಕಾಸನ್ನು ಒದಗಿಸುತ್ತವೆ. Another source of finance to large-scale industries are the non-banking financial institutions. We have the mutual funds, investment trust, and the insurance companies under this category. The amount collected or mobilized from public in the form of deposits, premiums, etc. will be invested on the shares and debentures of large-scale industries. Thereby, by investing in shares and debentures of large-scale industries, non-banking financial institutions are providing financial assistance to them. ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಮತ್ತೊಂದು ಹಣಕಾಸಿನ ಮೂಲ ಅಂದರೆ ಷೇರುಗಳು. ಈ ತಮಗೆ ಬೇಕಾಗಿರುವ ಬಂಡವಾಳವನ್ನು, ಅಗತ್ಯವಿರುವಂತಹ ಬಂಡವಾಳವನ್ನು ಬೃಹತ್ ಕೈಗಾರಿಕೆಗಳು ಅದನ್ನು ಸಣ್ಣ ಸಣ್ಣ ಭಾಗವಾಗಿ ವಿಭಾಗಿಸಿ ಷೇರುಗಳು ಅಂತ ಕರೆದು ಆ ಷೇರುಗಳನ್ನು ಮಾರಾಟ ಮಾಡುವುದರ ಮೂಲಕ ಈ ಬಂಡವಾಳವನ್ನು ಸಂಗ್ರಹಿಸುತ್ತೆ. ಈ ಷೇರುಗಳಿಗೆ ನಿರ್ದಿಷ್ಟ ದರವನ್ನು ಕೂಡ ನಿಗದಿಪಡಿಸಿರುತ್ತೆ. ಈ ಷೇರುಗಳು ಇತ್ತೀಚಿನ ದಿನಗಳಲ್ಲಿ ಬೃಹತ್ ಕೈಗಾರಿಕೆಗಳ ಹಣಕಾಸಿನ ಮುಖ್ಯವಾದ ಮೂಲ ಅಂತ ಅನಿಸ್ಕೊಂಡಿದೆ. Shares are another important source of finance to large-scale industries. The required capital by the large-scale industries is mobilized through selling of shares. The required capital is divided into smaller units called as shares, and a specific price is fixed by the industries and sold to the public in general. So in recent years, this has become a very important source of finance to large-scale industries. ಮತ್ತೊಂದು ಮೂಲ ಅಂದರೆ ಸಾಲಪತ್ರಗಳು. ಸಾರ್ವಜನಿಕರಿಂದ ಸಾಲಗಳನ್ನು ಪಡೆಯೋದಕ್ಕೆ ದೊಡ್ಡ ಕೈಗಾರಿಕೆಗಳು ಸಾಲಪತ್ರಗಳನ್ನು ಮಾರಾಟ ಮಾಡುತ್ತವೆ. ಸಾಲಪತ್ರಗಳು ಒಂದು ನಿರ್ದಿಷ್ಟ ಮೊತ್ತವನ್ನು ಒಳಗೊಂಡಿದ್ದು ಒಂದು ಬಡ್ಡಿ ದರವನ್ನು ಕೂಡ ಒಳಗೊಂಡಿರುತ್ತೆ. ಈ ಸಾಲಪತ್ರಗಳನ್ನು ಒಂದು ನಿರ್ದಿಷ್ಟ ವಾಯಿದೆಗೆ ಸಾರ್ವಜನಿಕರಿಗೆ ಮಾರಾಟ ಮಾಡಲಾಗುತ್ತೆ. ಆ ವಾಯಿದೆ ಮುಗಿದ ನಂತರ ಸಾರ್ವಜನಿಕರು ತಮ್ಮ ಹಣವನ್ನು ಬಡ್ಡಿಯ ಸಮೇತವಾಗಿ ಹಿಂದಕ್ಕೆ ಪಡೆಯಬಹುದು. ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಪ್ರಮುಖ ಹಣಕಾಸಿನ ಮೂಲ ಅಂತ ಅನ್ನಿಸ್ಕೊಂಡಿದೆ. Debentures are yet another important source of finance to large-scale industries. In order to raise loans from the public, the large-scale industries distribute or sell debentures which are of specific amount and rate of interest and for a specific period of time. After the specific period of time, the public who have bought the debentures of the industries can get back their money along with the interest. ಮತ್ತೊಂದು ಮೂಲ ಅಂದರೆ ಸಾರ್ವಜನಿಕ ಠೇವಣಿಗಳು. ಕೈಗಾರಿಕೆಗಳು ತಮ್ಮ ಬಂಡವಾಳದ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸುತ್ತೆ.
ಸಾಮಾನ್ಯವಾಗಿ ಈ ಠೇವಣಿಗಳ ಅವಧಿ 1 ರಿಂದ 10 ವರ್ಷ ಆಗಿದ್ದು ಉತ್ತಮ ಬಡ್ಡಿ ದರಗಳನ್ನು ಕೂಡ ಹೊಂದಿದ್ದು ಜನರನ್ನು ಆಕರ್ಷಿಸುತ್ತೆ. Another important source of finance to large-scale industries are the public deposits. In order to mobilize their capital, the industries, large-scale industries, receive public deposits from the people in general, and these deposits range from a period of 1 year to 10 years, and they also fetch a very good rate of interest. ಇನ್ನೊಂದು ಪ್ರಮುಖವಾದ ಹಣಕಾಸಿನ ಮೂಲ ಬೃಹತ್ ಕೈಗಾರಿಕೆಗಳಿಗೆ ಅಂದರೆ ವಿಶೇಷ ಹಣಕಾಸಿನ ಸಂಸ್ಥೆಗಳು. ಈ ಅನೇಕ ವಿಶೇಷ ಹಣಕಾಸಿನ ಸಂಸ್ಥೆಗಳನ್ನು ನಮ್ಮ ಭಾರತ ಸರ್ಕಾರ ಕೈಗಾರಿಕೆಗಳಿಗೆ ಹಣಕಾಸನ್ನು ನೀಡುವಂತಹ ಉದ್ದೇಶದಿಂದನೇ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಇದು ಕೈಗಾರಿಕಾ ಚಟುವಟಿಕೆಗಳಿಗೆ ಸಾಲವನ್ನು ನೀಡೋದನ್ನು ಬಿಟ್ಟು ಬೇರೆ ಯಾವ ಚಟುವಟಿಕೆಗಳಿಗೆ ಅಥವಾ ಉದ್ದೇಶಗಳಿಗೆ ಸಾಲವನ್ನು ನೀಡೋದಿಲ್ಲ. Another important source of finance to large-scale industries in Karnataka and in India are the special financial institutions. These are set up by the Government of India in order to provide financial assistance to industries alone. Hence, they are called as special financial institutions. Apart from industries, these institutions do not lend loans to any other economic activities. ಮೊಟ್ಟ ಮೊದಲನೇ ವಿಶೇಷ ಹಣಕಾಸಿನ ಸಂಸ್ಥೆ ಅಂದರೆ ಭಾರತೀಯ ಹಣಕಾಸಿನ ನಿಗಮ. ಇದನ್ನು 1948ರಲ್ಲಿ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕಿನ ಅಧೀನ ಸಂಸ್ಥೆಯಾಗಿ ಸ್ಥಾಪನೆ ಮಾಡಲಾಯಿತು. ಈ ನಿಗಮವು ಬೃಹತ್ ಕೈಗಾರಿಕೆಗಳಿಗೆ ಸಾಲವನ್ನು, ಮುಂಗಡಗಳನ್ನು ನೀಡುತ್ತೆ. ಹಾಗೆ ಆ ಕೈಗಾರಿಕೆಗಳ ಸಾಲಪತ್ರಗಳನ್ನು ಸ್ವೀಕರಿಸಿ ಹಣವನ್ನು ನೀಡುತ್ತೆ. ಹಾಗೆ ಬಂಡವಾಳ ಮಾರುಕಟ್ಟೆಯಲ್ಲಿ ಕೈಗಾರಿಕೆಗಳು ಬೇರೆ ಸಂಸ್ಥೆಗಳಿಂದ ಪಡೆದುಕೊಂಡಿರುವಂತಹ ಸಾಲಕ್ಕೆ ಖಾತ್ರಿಯನ್ನು ಒದಗಿಸುತ್ತೆ. ಹಾಗೆ ಕೈಗಾರಿಕೆಗಳು ವಿತರಿಸುವಂತಹ ಷೇರುಪತ್ರ, ಸಾಲಪತ್ರ, ಬಾಂಡುಗಳಿಗೆ ಭರವಸೆಯನ್ನು ನೀಡುವಂತಹ ಕಾರ್ಯವನ್ನು ಈ ನಿಗಮ ಮಾಡ್ತಾ ಬಂದಿದೆ. ಈ ನಿಗಮದ ವಿಶೇಷತೆ ಅಂತಂದರೆ ಕೈಗಾರಿಕೆಗಳು ಆಮದುಗಳನ್ನು ಮಾಡಿಕೊಳ್ಳುವಂತಹ ಕೈಗಾರಿಕೆಗಳಿಗೆ ವಿದೇಶಿ ನಾಣ್ಯದಲ್ಲಿ ಸಾಲವನ್ನು ನೀಡುತ್ತೆ. ಹಾಗೂ ಹಿಂಪಾವತಿಯ ಆಧಾರದ ಮೇಲೆ ಉದ್ಯಮಗಳಿಗೆ ಬಂಡವಾಳ ಸಾಂದ್ರ ಸರಕುಗಳನ್ನು ಆಮದು ಮಾಡಿಕೊಳ್ಳುವಂತಹ ಅವಕಾಶವನ್ನು ಕೂಡ ಈ ನಿಗಮ ದೊರಕಿಸಿಕೊಟ್ಟಿದೆ. The first very special financial institution lending loans to large-scale industries are the Industrial Finance Corporation of India, set up as a subsidiary bank of Industrial Development Bank of India in 1948. This bank provides loans and advances to large-scale industries and also receives debentures and provides financial assistance to industries. It also provides guarantee to the loans borrowed by industries in the capital market from other banks and other sources. It also gives guarantees or security to the shares, debentures and deposit bonds issued by the large-scale industry. It also provides opportunity for industries to import capital goods from foreign countries, and for this purpose it also lends loans in foreign currency. ಎರಡನೇ ವಿಶೇಷ ಹಣಕಾಸಿನ ನಿಗಮ ಅಂದರೆ ಭಾರತೀಯ ಕೈಗಾರಿಕಾಭಿವೃದ್ಧಿ ಬ್ಯಾಂಕು. ಇದನ್ನು ಜುಲೈ 1, 1964ರಲ್ಲಿ ರಿಸರ್ವ್ ಬ್ಯಾಂಕಿನ ಸಹಾಯಕ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು. ನಂತರ ಫೆಬ್ರವರಿ 3, 1976ರಂದು ಈ ಬ್ಯಾಂಕನ್ನು ಭಾರತ ಸರ್ಕಾರ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ತು. ಈ ಬ್ಯಾಂಕು ನೇರವಾದ ಹಣಕಾಸಿನ ನೆರವನ್ನು ಬೃಹತ್ ಕೈಗಾರಿಕೆಗಳಿಗೆ ಸಾಲ ಮತ್ತು ಮುಂಗಡಗಳನ್ನು ಕೊಡೋದ್ರ ಮೂಲಕ ಮತ್ತು ಅವುಗಳ ಷೇರು, ಬಾಂಡುಗಳು ಮತ್ತು ಸಾಲ ಪತ್ರಗಳಿಗೆ ಭರವಸೆಯನ್ನು ಒದಗಿಸುವ ಮೂಲಕ ಮತ್ತು ಕೈಗಾರಿಕಾ ಸಂಸ್ಥೆಗಳ ಹುಂಡಿಗಳನ್ನು, ವಾಗ್ದಾನ ಪತ್ರಗಳನ್ನು ಸ್ವೀಕರಿಸುವುದು, ಒಟ್ಟಾಯಿಸುವುದು, ಮರು ಒಟ್ಟಾಯಿಸುವುದರ ಮೂಲಕ
ಮತ್ತು ಇತರೆ ಸಂಸ್ಥೆಗಳಿಂದ ತೆಗೆದುಕೊಂಡಂತಹ ಸಾಲಗಳಿಗೆ ಜಾಮೀನನ್ನು ನೀಡುವುದರ ಮೂಲಕ ನೇರ ಹಣಕಾಸಿನ ಸಹಾಯವನ್ನು ಈ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ಒದಗಿಸ್ತಾ ಇದೆ. ಈ ನೇರ ಹಣಕಾಸಿನ ಸಹಾಯದ ಜೊತೆಗೆ ಪರೋಕ್ಷ ಹಣಕಾಸಿನ ನೆರವನ್ನು ಸಹ ಒದಗಿಸುತ್ತೆ. ಅದು ಹೇಗೆ ಅಂದರೆ, ರಾಜ್ಯದ ಹಣಕಾಸಿನ ನಿಗಮ ಮತ್ತು ಬೃಹತ್ ಕೈಗಾರಿಕೆಗಳಿಗೆ ಧನ ಸಹಾಯವನ್ನು ಒದಗಿಸುವ ಇತರೆ ಸಂಸ್ಥೆಗಳಿಗೆ 3 ರಿಂದ 25 ವರ್ಷಗಳ ಅವಧಿಗೆ ಮರುಪಾವತಿಸುವಂತೆ ಸಾಲಗಳ ಅಥವಾ ಮರು ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಹಾಗೆ ರಾಜ್ಯ ಸಹಕಾರಿ ಬ್ಯಾಂಕುಗಳಿಗೆ ಮತ್ತು ಕೆಲವೊಂದು ಅನುಸೂಚಿತ ಬ್ಯಾಂಕುಗಳಿಗೆ ರಫ್ತು ಸಾಲಗಳಿಗೂ ಕೂಡ ಮರು ಹಣಕಾಸನ್ನು ಈ ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ಕಲ್ಪಿಸ್ತಾ ಇದೆ. ಹಾಗಾಗಿ ಮರು ಹಣಕಾಸು ಅಂದರೆ ಹಣಕಾಸು ನೀಡುವ ಸಂಸ್ಥೆಗಳಿಗೆ ಹಣಕಾಸನ್ನು ಪೂರೈಸೋದು. ಈ ಮರು ಹಣಕಾಸಿನ ಮೂಲಕ ಪರೋಕ್ಷ ಹಣಕಾಸಿನ ನೆರವನ್ನು ಕೂಡ ನೀಡ್ತಾ ಇದೆ. ಇನ್ನು ಈ ಬ್ಯಾಂಕು ಸ್ಥಾಪಿಸಿರುವಂತಹ ಅಭಿವೃದ್ಧಿ ನೆರವು ನಿಧಿಯ ಮೂಲಕ ವಿಶೇಷವಾದ ನೆರವನ್ನು ಇದು ಬೃಹತ್ ಕೈಗಾರಿಕೆಗಳಿಗೆ ನೀಡುತ್ತಾ ಇದೆ. ಅನೇಕ ಕಾರಣಗಳಿಂದಾಗಿ ತನ್ನ ಸಂಪನ್ಮೂಲವನ್ನು ಯಾವುದೇ ರೀತಿ ಕ್ರೋಢೀಕರಿಸಲಾಗದೆ ಹಣಕಾಸಿನ ಸಂಕಷ್ಟವನ್ನು ಎದುರಿಸ್ತಾ ಇರುವಂತಹ ಬೃಹತ್ ಕೈಗಾರಿಕೆಗಳಿಗೆ ಈ ಅಭಿವೃದ್ಧಿ ನೆರವು ನಿಧಿಯ ಮೂಲಕ ವಿಶೇಷ ನೆರವನ್ನು ಕೂಡ ಒದಗಿಸ್ತಾ ಇದೆ. ಈ ಹಣಕಾಸಿನ ನೆರವಿನ ಜೊತೆಗೆ ಈ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ಅನೇಕ ರೀತಿಯ ಪ್ರವರ್ತಕ ಸೇವೆಗಳು ಅಂದರೆ ಸಂಶೋಧನೆಗಳನ್ನು ನಡೆಸೋದು, ಸಮೀಕ್ಷೆಗಳನ್ನು ನಡೆಸೋದು, ಮಾರಾಟಗಾರರಿಗೆ ಮಾಹಿತಿಗಳನ್ನು ಒದಗಿಸೋದು ಮತ್ತು ತಾಂತ್ರಿಕ ಮತ್ತು ನಿರ್ವಹಣೆಯ ಬಗ್ಗೆ ಸಲಹೆಯನ್ನು, ಮಾರ್ಗದರ್ಶನವನ್ನು ನೀಡುವಂಥದ್ದು. ಈ ರೀತಿಯ ಅನೇಕ ಇತರೆ ಸೌಲಭ್ಯಗಳು ಮತ್ತು ನೆರವನ್ನು ಕೂಡ ಈ ಬ್ಯಾಂಕು ನೀಡ್ತಾ ಬಂದಿದೆ. ಇಷ್ಟೊಂದು ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬರ್ತಾ ಇರುವಂತಹ ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕನ್ನು ಕೈಗಾರಿಕಾ ಹಣಕಾಸಿನ ಬ್ಯಾಂಕುಗಳ ನೇತಾರ ಬ್ಯಾಂಕು ಅಂತ ನಮ್ಮ ಭಾರತದಲ್ಲಿ ಪರಿಗಣಿಸಲಾಗಿದೆ. Another important source of finance is the Industrial Development Bank of India, which was set up in the year 1964 as under the RBI, and later on it was taken over by Government of India in 1976. This bank provides varieties of direct financial assistance as providing loans and advances, guaranteeing the shares, bonds and debentures issued by industries, and discounting and rediscounting the bills of exchange, receiving the promissory notes, and providing security to the loans borrowed by the industries from other sources in the capital market. The IDBI also provides indirect financial assistance by refinancing the financial institutions. Many financial institutions at state level which provides loans to industries are given finance from the Industrial Development Bank of India. This is called as refinancing facility. It also provides special assistance through its Development Assistance Fund to the industries who are facing financial crisis and not able to mobilize their own resources. Apart from financial assistance, the bank also provides promotional services to industries such as conducting research, surveys, studies, providing market informations, etc. And it also provides technical and managerial consultancies to large-scale industries. Because of the varied type of functions performed by IDBI, it is considered to be the apex financial institution in our country. ಮತ್ತೊಂದು ಮೂಲ ಅಂದರೆ ರಾಷ್ಟ್ರೀಯ ಕೈಗಾರಿಕಾ ಅಭಿವೃದ್ಧಿ ನಿಗಮ. ಈ ನಿಗಮವನ್ನು 1954ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದು ಪ್ರಮುಖವಾಗಿ
ಹತ್ತಿ, ಜವಳಿ ಮತ್ತು ಸೆಣಬು ಕೈಗಾರಿಕೆಗಳ ಸುಧಾರಣೆ ಮತ್ತು ಆಧುನೀಕರಣ ಮತ್ತು ಅವುಗಳ ಯಾಂತ್ರಿಕ ವಿಸ್ತರಣೆಗಾಗಿ ವಿಶೇಷ ಸಾಲ ಸೌಲಭ್ಯವನ್ನು ಒದಗಿಸೋದಕ್ಕೆ ಸ್ಥಾಪನೆ ಮಾಡಿರುವಂತಹ ನಿಗಮವಾಗಿದೆ. ಇದು ಹಣಕಾಸಿನ ನೆರವಿನ ಜೊತೆಗೆ ತಾಂತ್ರಿಕ ಮತ್ತು ಸಲಹಾ ಸೇವೆಗಳನ್ನು ಕೂಡ ನಿರ್ದಿಷ್ಟ ಕೈಗಾರಿಕೆಗಳ ಆಧುನೀಕರಣಕ್ಕಾಗಿ ಒದಗಿಸ್ತಾ ಬಂದಿದೆ. Another important source of finance to large-scale industries is the National Industrial Development Corporation, set up in 1954. This was set up for the reformation and modernization of cotton, textile and jute industries. It provides financial assistance for not only for the modernization and mechanization of these industries, but it also provides managerial, administration, consultancy services to these industries also. ಮತ್ತೊಂದು ಬೃಹತ್ ಕೈಗಾರಿಕೆಗಳ ಹಣಕಾಸಿನ ಮೂಲ ಅಂದರೆ ರಾಜ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ. ಈ ರಾಜ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮವನ್ನು ಹಲವಾರು ರಾಜ್ಯಗಳಲ್ಲಿ ಸ್ಥಾಪಿಸಲಾಗಿದೆ. ಈಗ ನಮ್ಮ ದೇಶದಲ್ಲಿ ಒಟ್ಟು 22 ರಾಜ್ಯಗಳಲ್ಲಿ ಈ ಕೈಗಾರಿಕಾ ಅಭಿವೃದ್ಧಿ ನಿಗಮಗಳು ಸ್ಥಾಪನೆಗೊಂಡು ಇವುಗಳು ಕೈಗಾರಿಕಾ ವಸಾಹತುಗಳನ್ನು ಅಭಿವೃದ್ಧಿ ಮಾಡುವಂತಹ ಮುಖ್ಯ ಉದ್ದೇಶಗಳನ್ನು ಹೊಂದಿದೆ. ಹಾಗೆ ಬೃಹತ್ ಕೈಗಾರಿಕೆಗಳ ಸಾಲಪತ್ರಗಳು ಮತ್ತು ಷೇರುಪತ್ರಗಳಿಗೆ ಜಾಮೀನನ್ನು ಕೂಡ ಒದಗಿಸುವಂತಹ ಕಾರ್ಯವನ್ನು ಇದು ಮಾಡ್ತಾ ಇದೆ. Another important source of finance to large-scale industries are the state industrial development corporations, which are set up in different states of India, and there are totally 22 SIDCs in India. Their primary aim is to develop the industrial estates at state levels in different regions. They also provide security and guarantee to the shares and debentures issued by the large scale industries. ಮತ್ತೊಂದು ಹಣಕಾಸಿನ ಮೂಲ ಅಂದರೆ ಭಾರತದ ಕೈಗಾರಿಕಾ ಉದ್ದರಿ ಮತ್ತು ಹೂಡಿಕೆಯ ನಿಗಮ. ಈ ಒಂದು ನಿಗಮವನ್ನು ಖಾಸಗಿ ಕ್ಷೇತ್ರದ ಸಣ್ಣ, ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳಿಗೆ ಹಣಕಾಸನ್ನು ಒದಗಿಸುವ ಉದ್ದೇಶದಿಂದ ವಿಶ್ವ ಬ್ಯಾಂಕಿನ ನೆರವಿನೊಂದಿಗೆ 1955ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದು ಹೊಸ ಕೈಗಾರಿಕೆಗಳ ಖಾಸಗಿ ವಲಯದಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ನೆರವನ್ನು ನೀಡುತ್ತೆ. ಅಷ್ಟೇ ಅಲ್ಲದೆ ಅಸ್ತಿತ್ವದಲ್ಲಿರುವ ಕೈಗಾರಿಕೆಗಳ ವಿಸ್ತರಣೆ, ಆಧುನೀಕರಣಕ್ಕೆ ಹಣಕಾಸಿನ ನೆರವು, ತಾಂತ್ರಿಕ ಮತ್ತು ನಿರ್ವಹಣಾತ್ಮಕ ನೆರವನ್ನು ಕೂಡ ನೀಡುತ್ತೆ. ಅಷ್ಟೇ ಅಲ್ಲದೆ ಉತ್ಪಾದನೆ ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಉದ್ದೇಶವನ್ನು ಕೂಡ ಈ ಸಂಸ್ಥೆ ಅಥವಾ ಈ ನಿಗಮ ಹೊಂದಿದೆ. ಅಷ್ಟೇ ಅಲ್ಲದೆ ಕೈಗಾರಿಕೆಗಳಲ್ಲಿ ಸ್ವದೇಶಿ ಮತ್ತು ವಿದೇಶಿ ಖಾಸಗಿ ಬಂಡವಾಳ ಹೆಚ್ಚಾಗುವಂತಹ ಕಾರ್ಯಗಳನ್ನು ಕೂಡ ಈ ನಿಗಮ ಮಾಡ್ತಾ ಇದೆ. ಇದು ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ನೀಡುತ್ತೆ. ಷೇರು ಮತ್ತು ಸಾಲಪತ್ರಗಳಿಗೆ ಭರವಸೆಯನ್ನು ನೀಡುತ್ತೆ. ಬೇರೆ ಮೂಲಗಳಿಂದ ತೆಗೆದುಕೊಂಡಿರುವ ಸಾಲಕ್ಕೆ ಜಾಮೀನನ್ನು ನೀಡುತ್ತೆ ಮತ್ತು ಎಲ್ಲ ರೀತಿಯ ಹಣಕಾಸೇತರ ಸಹಾಯಗಳನ್ನು ಕೂಡ ಖಾಸಗಿ ಬೃಹತ್ ಕೈಗಾರಿಕೆಗಳಿಗೆ ನೀಡುತ್ತೆ. Another important source of finance is the Industrial Credit and Investment Corporation of India, which was set up with an objective of providing financial assistance to industries in private sector. This was sponsored by World Bank in 1955. It encourages the setting up of new industries, modernization of industries, expansion of industries. It provides technical, administrative and managerial suggestions and consultancy. It also aims at increasing domestic and foreign investments in industries. It provides medium and long-term loans to large-scale industries, and it also guarantees the shares and debentures issued by them.
It provides security to the loans borrowed from other sources. ಮತ್ತೊಂದು ಮೂಲ ಅಂದರೆ ಭಾರತದ ಕೈಗಾರಿಕಾ ಪುನರ್ ನಿರ್ಮಾಣ ನಿಗಮ. ಇದನ್ನು 1970ರ ದಶಕದ ಪ್ರಾರಂಭದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇದರ ಮುಖ್ಯ ಉದ್ದೇಶ ಅಂದರೆ ಅನೇಕ ಸಮಸ್ಯೆಗಳು ಅಂದರೆ ಬೇಡಿಕೆಯ ಕೊರತೆ, ಕಚ್ಚಾ ವಸ್ತುಗಳ ಅಭಾವ, ಕಾರ್ಮಿಕರ ಸಮಸ್ಯೆಗಳು, ನಿರ್ವಹಣಾತ್ಮಕ ಸಮಸ್ಯೆಗಳು, ಆಮದುಗಳ ನಿರ್ಬಂಧ, ಈ ರೀತಿ ಅನೇಕ ಸಮಸ್ಯೆಗಳಿಂದ ತತ್ತರಿಸಿ ಹೋಗಿರುವಂತಹ, ನಷ್ಟವನ್ನು ಅನುಭವಿಸ್ತಾ ಇರುವಂತಹ ಬೃಹತ್ ಕೈಗಾರಿಕೆಗಳನ್ನು ಪುನರ್ ನಿರ್ಮಾಣ ಮಾಡಿ ಮತ್ತೆ ಅವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಅಂದರೆ ನಾವೇನು ರೋಗಗ್ರಸ್ತ ಕೈಗಾರಿಕೆಗಳು ಅಂತ ಕರಿತೀವಿ, ಮುಚ್ಚಿ ಹೋಗುವಂತಹ ಸ್ಥಿತಿಯಲ್ಲಿರುವಂತಹ ಕೈಗಾರಿಕೆಗಳಿಗೆ ಶೀಘ್ರ ಪುನರ್ ನಿರ್ಮಾಣ ಮತ್ತು ಪುನರ್ವಸತಿಯ ಹಣಕಾಸಿನ ನೆರವನ್ನು ಕಲ್ಪಿಸಿಕೊಡೋದಕ್ಕೋಸ್ಕರ ಈ ನಿಗಮವನ್ನು ಅಸ್ತಿತ್ವಕ್ಕೆ ತರಲಾಯಿತು. 70ರ ದಶಕದಲ್ಲಿ ಸಾರ್ವಜನಿಕ ವಲಯದಲ್ಲಿ ಈ ರೀತಿ ರೋಗಗ್ರಸ್ತ ಸಾರ್ವಜನಿಕ ಉದ್ಯಮಗಳು ಹಲವಾರು ಸಂಖ್ಯೆಯಲ್ಲಿ ಕಂಡುಬಂದವು. ಇವುಗಳ ಪುನರ್ ನಿರ್ಮಾಣಕ್ಕೋಸ್ಕರ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. The next source of industrial finance is the Industrial Reconstruction Corporation of India, which was set up in 1971 in order to reconstruct and revive the sick industries of India and in various states of the country. In the decade of 1970, especially in the public sector, many industries were recognized and listed as sick industries, that is the loss-making industries, due to various problems faced by them such as lack of demand, shortage of raw materials, labor problems, managerial problems, inefficiency, restrictions on imports, etc. Due to various reasons, many of the industries were at the verge of closure, and these industries were termed as sick industries. In order to reconstruct and revive these industries and make them function successfully, Industrial Reconstruction Corporation of India was set up to provide financial assistance to such industries. ಕೊನೆಯದಾಗಿ ಭಾರತದ ಯೂನಿಟ್ ಟ್ರಸ್ಟ್ ಮಧ್ಯಮ ಆದಾಯ ಉಳ್ಳಂತಹ ಜನರಿಂದ ಸಣ್ಣ ಸಣ್ಣ ಪ್ರಮಾಣದ ಉಳಿತಾಯವನ್ನು ಕ್ರೋಢೀಕರಿಸಿ ಅದನ್ನು ಉತ್ಪಾದಕ ಕಾರ್ಯಗಳಿಗೆ ತೊಡಗಿಸುವ ಒಂದು ಉದ್ದೇಶದಿಂದ 1950ರಲ್ಲಿ ಭಾರತದ ಯೂನಿಟ್ ಟ್ರಸ್ಟನ್ನು ಸ್ಥಾಪನೆ ಮಾಡಲಾಯಿತು. ಇದು ಒಂದು ಪಾರಸ್ಪರಿಕ ನಿಧಿಯಾಗಿದ್ದು ಜನರಿಂದ ಸಂಗ್ರಹ ಮಾಡಿರುವಂತಹ ಸಣ್ಣ ಪ್ರಮಾಣದ ಉಳಿತಾಯದ ಮೊತ್ತವನ್ನು ಕ್ರೋಢೀಕರಿಸಿ ಅದನ್ನು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಷೇರುಗಳಲ್ಲಿ, ಸಾಲಪತ್ರಗಳಲ್ಲಿ ಮತ್ತು ಇತರ ವಿನಿಯೋಜಕಗಳಲ್ಲಿ ಹೂಡಿಕೆ ಮಾಡುವುದರ ಮೂಲಕ ಬೃಹತ್ ಕೈಗಾರಿಕೆಗಳಿಗೆ ಹಣಕಾಸಿನ ನೆರವನ್ನು ನೀಡುವಂತಹ ಒಂದು ಸಂಸ್ಥೆಯಾಗಿದೆ. So lastly, another important source of finance to large-scale industries is the Unit Trust of India, which was set up in 1960 with an objective of mobilizing small savings of medium income group of people. The small savings which is mobilized from the small income and medium income group of people in the name of mutual funds was invested on the shares and debentures of large-scale industries by Unit Trust of India. So by this type of investment, the trust provides financial assistance to large-scale industries. ವಿದ್ಯಾರ್ಥಿಗಳೇ, ಇದುವರೆಗೂ ಸಣ್ಣ, ಮಧ್ಯಮ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಇರುವಂತಹ ಮುಖ್ಯವಾದ ಹಣಕಾಸಿನ ಮೂಲಗಳ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಂಡ್ರಿ. ಇಷ್ಟೆಲ್ಲ ಸಂಸ್ಥೆಗಳು ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಅಸ್ತಿತ್ವದಲ್ಲಿ ಇದ್ದರೂ ಸಹ ಎಷ್ಟೋ ಬಾರಿ ಕೈಗಾರಿಕೆಗಳಿಗೆ ಸಮಯೋಚಿತವಾದ ಅಂದರೆ ಸರಿಯಾದ ಸಮಯಕ್ಕೆ ಸಾಕಷ್ಟು ಹಣಕಾಸು
ಸಿಗದೆ ಸಾಕಷ್ಟು ಸಮಸ್ಯೆಗಳನ್ನು ಈ ಕೈಗಾರಿಕೆಗಳು ಎದುರಿಸ್ತಾ ಇದೆ. ಹಾಗಾಗಿ ನಮ್ಮಲ್ಲಿ ತ್ವರಿತವಾಗಿ ಆಗ್ತಾ ಇರುವಂತಹ ಕೈಗಾರಿಕಾ ಅಭಿವೃದ್ಧಿಗೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಹಣಕಾಸಿನ ಮೂಲಗಳ ಇನ್ನೂ ಸಾಕಾಗ್ತಾ ಇಲ್ಲ, ಅಥವಾ ಇರುವಂತಹ ಸಂಸ್ಥೆಗಳ ಮತ್ತಷ್ಟು ದಕ್ಷತೆಯಿಂದ ಸರಿಯಾದ ಸೇವೆಗಳನ್ನು ಒದಗಿಸುವಂತಹ ಕ್ರಮಗಳನ್ನು ಕೈಗೊಂಡು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಎದುರಾಗ್ತಾ ಇರುವಂತಹ ಹಣಕಾಸಿನ ಸಮಸ್ಯೆಯನ್ನು ನಿವಾರಿಸಬೇಕಾಗಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, until now you learnt about the various sources of industrial finance which has been developed across the country and in state of Karnataka for small scale, medium scale and large scale industries. In spite of all these efforts, many a times the industries are still facing the problem of shortage of timely financial supply. So this problem has to be overcome in order to achieve a complete industrial development in our state. So the rapid industrialization which is taking place is demanding lot of finance, and the existing financial institutions should work efficiently and provide services, timely services to the industries, and thereby help them to overcome their problem of financial crisis. Thank you.